ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಳ ಮೀಸಲಾತಿಯ ಸಮೀಕ್ಷೆ ವೇಳೆ ನಾನಾ ರೀತಿಯಾದಂಥ ಸಮಸ್ಯೆಗಳು ಎದುರಾಗ್ತಾ ಇದೆ. ಸ್ಪಷ್ಟತೆಯನ್ನ ನೀಡುವುದಕ್ಕೆ ಇದೀಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮುಂದಾಗ್ತಾ ಇರೋದು. ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ನೀಡುವುದಕ್ಕೆ ಸಜ್ಜಾಗಿದ್ದಾರೆ. ಗಣತಿ ಸರಿಯಾಗಿ ನಡೆದಿಲ್ಲ ಎಂಬ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಗಣತಿದಾರರಿಗೆ ಸರಿಯಾಗಿ ತರಬೇತಿನೂ ನೀಡಿಲ್ಲ ಅನ್ನುವಂಥ ಆರೋಪವೂ ಕೂಡ ಇದೆ. ಮಲೆನಾಡು ಭಾಗದ ಒಂಟಿ ಮನೆಗಳಿಗೆ ಸಮೀಕ್ಷೆಗೆ ಹೋಗ್ತಾನೇ ಇಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ವಿಚಾರ ಹೇಳಲಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಸರ್ವರ್ ಸಮಸ್ಯೆಯಿಂದ ಅರ್ಧಕ್ಕೆ ಬಿಟ್ಟು ಬರ್ತಾ ಇರುವಂಥ ಗಣತಿದಾರರು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನಗರ ಪ್ರದೇಶಗಳಿಗೆ ಪ್ರತಿ ಮನೆಗಳಿಗೆ ಈ ಗಣತಿ ಸಿಬ್ಬಂದಿ ಹೋಗ್ತಾನೇ ಇಲ್ಲ, ರೀಚ್ ಆಗ್ತಾನೇ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಸಂಪೂರ್ಣ ಡಾಟಾ ಸಂಗ್ರಹಿಸದ ಆರೋಪ ಈಗ ಕೇಳಿ ಬರ್ತಾ ಇರೋದು. ಆ ಹಿನ್ನೆಲೆಯಲ್ಲಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ನೋಡಿ, ಒಳ ಮೀಸಲಾತಿ ಅನ್ನುವಂಥ ವಿಚಾರವೇ ಸಾಕಷ್ಟು ಚರ್ಚೆಗೆ, ಆರೋಪ ಪ್ರತ್ಯಾರೋಪಗಳಿಗೆ, ವಿವಾದಗಳಿಗೆ ಕಾರಣವಾಗಿದ್ದು. ಅದಾದ ನಂತರ ಸರ್ಕಾರ ಒಳ ಮೀಸಲಾತಿಯನ್ನ ಮಾಡಿಸಲೇಬೇಕು, ಡಾಟಾ ಸಂಗ್ರಹಿಸಲೇಬೇಕು ಅಂತ ಒಂದು ನಿರ್ಧಾರಕ್ಕೆ ಬರುತ್ತೆ. ಅದಾದ್ಮೇಲೆ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ಒಳ ಮೀಸಲಾತಿ ಡೇಟಾ ಸಂಗ್ರಹ ನಾಡಿದಿಂದ ಆಗತ್ತೆ ಅಂತ ಹೇಳ್ತಾರೆ. ಸುದ್ದಿಗೋಷ್ಠಿಯಲ್ಲಿ ನಾಗಮೋಹನ್ ದಾಸ್ ಅವರ ಟೀಮ್ ಯಾವ ರೀತಿಯಾಗಿ ಸಜ್ಜಾಗಿದೆ, ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ದಾರೆ, ಅದರ ಬ್ಲೂ ಪ್ರಿಂಟ್ ಹೇಗಿದೆ ಅನ್ನೋದನ್ನ ವಿವರಿಸಿದ್ರು. ಈ ರೀತಿಯಾಗಿ ಮನೆ ಮನೆಗೆ ಹೋಗಿ ಕೇಳಲಾಗತ್ತೆ, ಮಾಹಿತಿ ಪಡ್ಕೊಳ್ಳಲಾಗತ್ತೆ. ನಾವು ಆಲ್ರೆಡಿ ಎಲ್ರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ, ಸಿಬ್ಬಂದಿಗಳಿಗೆ ಯಾವ ರೀತಿಯಾಗಿ ಈ ಡೇಟಾ ಸಂಗ್ರಹ ಮಾಡಬೇಕು ಅಂತ ತಿಳಿಸಿದ್ದೀವಿ, ಎಲ್ಲವನ್ನು ಕೂಡ ಹೇಳಿದರು. ಆದರೆ ಈ ಕೇಳಿ ಬರ್ತಿರುವಂಥ ಆರೋಪ ಯಾವುದೂ ಸರಿಯಾಗಿ ಆಗ್ತಾ ಇಲ್ಲ, ಯಾವುದೂ ಕರೆಕ್ಟಾಗಿಲ್ಲ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಮಲೆನಾಡು ಭಾಗದಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ತುಂಬ ದೂರಕ್ಕೊಂದೊಂದೇ ಮನೆಗಳಿರುತ್ತೆ. ಅಲ್ಲಿಗೆಲ್ಲ ಸಿಬ್ಬಂದಿಗಳು ಹೋಗ್ತಾನೇ ಇಲ್ಲ. ಕಾಟಾಚಾರಕ್ಕೆ, ಸೋಂಬೇರಿತನಕ್ಕೆ ಈ ಒಂದು ಡೇಟಾ ಸಂಗ್ರಹವನ್ನು ಮಾಡಲಾಗ್ತಾ ಇದೆ. ಕರೆಕ್ಟಾಗಿ ಮನೆಗೆ ಹೋಗ್ತಾ ಇಲ್ಲ. ಹೋದ್ರೂ ಸರ್ವರ್ ಡೌನ್ ಅಂತ ಹೇಳಿ ಅರ್ಧ ಮಾಡಿ ಆಮೇಲೆ ಬರ್ತಾ ಇದ್ದಾರೆ. 15ರಿಂದ 20 ನಿಮಿಷ ತೆಗೆದುಕೊಳ್ತಾ ಇದೆ. ಇದು ಸರ್ವರ್ ಡೌನ್ ಆಗಿರೋದ್ರಿಂದ ಸುಮಾರು 40 ನಿಮಿಷಗಳವರೆಗೂ ಮಾಹಿತಿ ಸಂಗ್ರಹಿಸೋದೇ ಆಗುತ್ತೆ. ಅದಕ್ಕೆ ಅರ್ಧಕ್ಕೆ ಎದ್ದೋಗ್ತಾ ಇದ್ದಾರೆ. ಅದಲ್ಲದೆ ಈ ಸಿಬ್ಬಂದಿಗಳಿಗೆ ಕರೆಕ್ಟ್ ಆದಂಥ ಟ್ರೈನಿಂಗ್ ಅನ್ನೋದೇ ಕೊಟ್ಟಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೆಲ್ಲದಕ್ಕೊಂದು ಉತ್ತರ ಕೊಡಬೇಕು ಅಲ್ವಾ? ಅದಕ್ಕಾಗಿ ಇವತ್ತು ತುರ್ತು ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಈ ಪ್ರೆಸ್ ಮೀಟ್ನಲ್ಲಿ ಸಮಿತಿಯ ಮುಖ್ಯಸ್ಥರು ಏನು ಹೇಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂಥ ಗೊಂದಲಗಳ ನಡುವೆ ಇವತ್ತೊಂದು ತುರ್ತು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಏನೇನು ಹೇಳಬಹುದು, ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ? ಮಿತಿ ಇವತ್ತು ಒಳ ಮೀಸಲಾತಿಗಾಗಿ ರಚಿಸಿದಂತಹ ಆಯೋಗ ಏನಿತ್ತು ಅದರ ಅಧ್ಯಕ್ಷರಾಗಿರುವಂತಹ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಈ ಒಂದು ಸುದ್ದಿಗೋಷ್ಠಿ ನಡೆಯುತ್ತೆ. ಪ್ರಮುಖವಾಗಿ ಸಾಕಷ್ಟು ಆರೋಪಗಳು ಒಳ ಮೀಸಲಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎದುರಾಗಿದ್ವು. ಹಲವು ನಾಯಕರು ಕೂಡ ಇದರ ಬಗ್ಗೆ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ರು. ಮಾಜಿ ಶಾಸಕರು, ಮಾಜಿ ಸಚಿವರುಗಳು ಕೂಡ ಇದರ ಬಗ್ಗೆ ಕೆಲವು ಆರೋಪಗಳನ್ನ ಮಾಡಿದ್ರು. ಸ್ವಾಮೀಜಿಗಳು ಕೂಡ ಕೆಲವು ಅಸಮಾಧಾನಗಳನ್ನ ವ್ಯಕ್ತಪಡಿಸಿದ್ರು. ಸಮೀಕ್ಷೆ ಸರಿಯಾಗಿ ನಡೀತಾ ಇಲ್ಲ, ಜನಗಣತಿದಾರರು ಪ್ರತಿ ಮನೆಗೆ ಭೇಟಿಯನ್ನ ಕೊಡ್ತಾ ಇಲ್ಲ, ನಗರ ಪ್ರದೇಶಗಳಲ್ಲಿ ಇನ್ನೂ ಸರಿಯಾಗಿ ಗಣತಿ ಕಾರ್ಯ ಆರಂಭ ಆಗಿಲ್ಲ, ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳಿಗೆ ಗಣತಿದಾರರು ಭೇಟಿಯನ್ನ ಕೊಡ್ತಾ ಇಲ್ಲ, ಸರ್ವರ್ ಸಮಸ್ಯೆ ಇದೆ. ಹಾಗಾಗಿ ಆ ಗಣತಿ ಮತ್ತಷ್ಟು ವಿಳಂಬ ಆಗತ್ತೆ, ಸರಿಯಾಗಿ ಸಮೀಕ್ಷೆಯನ್ನ ಮಾಡ್ತಾ ಇಲ್ಲ. ಇದು ಕೂಡ ಜಾತಿ ಗಣತಿ ವರದಿಯಂತೆಯೇ ಅಪೂರ್ಣ ಆಗತ್ತೆ ಅನ್ನುವಂತಹ ಆರೋಪಗಳನ್ನ, ಅಸಮಾಧಾನಗಳನ್ನ ಹೊರಹಾಕಿದ್ರು. ಹಾಗಾಗಿ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿ ಮುಜುಗರ ಆಗಿತ್ತು. ಹಾಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿಗೂ ಕೂಡ, ಆಯೋಗಕ್ಕೂ ಕೂಡ ಒಂದು ರೀತಿ ಮುಜುಗರ ಎದುರಾಗಿತ್ತು. ಯಾಕೆಂದ್ರೆ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಮತ್ತೊಮ್ಮೆ ದತ್ತಾಂಶ ಸಂಗ್ರಹವನ್ನ ವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇದ್ರು ಕೂಡ ಈ ರೀತಿಯಾದಂತಹ ಆರೋಪಗಳು ಎದುರಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಅದಕ್ಕೆ ಸ್ಪಷ್ಟೀಕರಣವನ್ನ ಕೊಡೋದಕ್ಕೆ ಇವತ್ತು ನಾಗಮೋಹನ್ ದಾಸ್ ಅವರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈಗಾಗಲೇ ಸರ್ಕಾರ 2 ದಿನಗಳಿಂದಲೂ ಕೂಡ, ಯಾಕೆಂದ್ರೆ ನಿರಂತರವಾಗಿ ವರದಿಗಳಾಗ್ತಾ ಇದ್ವು ಇದರ ಆರೋಪಗಳ ಬಗ್ಗೆ, ಹಾಗಾಗಿ ಸರ್ಕಾರ ಕೂಡ 2 ದಿನಗಳಿಂದ ಮಾಧ್ಯಮಗಳಲ್ಲೂ ಕೂಡ ಜಾಹೀರಾತುಗಳನ್ನ ಕೊಡುವ ಮೂಲಕ ಗಣತಿದಾರರು ಪ್ರತಿ ಮನೆಗಳಿಗೆ ಬರ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಮನೆಗಳಲ್ಲಿ ಇರಬೇಕು, ನಿಮ್ಮ ಮಾಹಿತಿಗಳನ್ನ ಒದಗಿಸ್ಬೇಕು ಅನ್ನುವಂತ
ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇತ್ತು. ಹಾಗೆ ಸೋಷಿಯಲ್ ಮಾಧ್ಯಮಗಳ ಮೂಲಕ ಕೂಡ ಜನರಿಗೆ ತಿಳುವಳಿಕೆ ಕೊಡುವಂತ, ಜಾಗೃತಿ ಮೂಡಿಸುವಂತ ಒಂದು ಪ್ರಯತ್ನವನ್ನ ಕಳೆದ 2 ದಿನಗಳಿಂದ ಮಾಡ್ತಾ ಇದೆ. ಹಾಗಾಗಿ ಇದರ ಬಗ್ಗೆ ಸಮಗ್ರವಾಗಿ ಏನೆಲ್ಲ ಆರೋಪಗಳು ಎದುರಾಗ್ತಾ ಇದೆ, ಮತ್ತೆ ಅದಕ್ಕೆ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ, ಮತ್ತೆ ಗಣತಿದಾರರಿಗೆ ತರಬೇತಿಯನ್ನ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂತಹ ಆರೋಪಗಳೇನಿದೆ, ಇದರ ಬಗ್ಗೆ ನಾವು ಯಾವ ರೀತಿಯಾದಂತಹ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದೇವೆ, ಇದರ ಬಗ್ಗೆ ನಾಗಮೋಹನ್ ದಾಸ್ ಅವರು ಸುದ್ದಿಗೋಷ್ಠಿಯಲ್ಲಿ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡುವಂತ ಸಾಧ್ಯತೆಗಳಿದೆ ನೀತಿ. ಶಿವ, ಈಗ ಒಂದು ಟೈಮನ್ನು ಕೂಡ ನಿಗದಿ ಮಾಡಲಾಗಿತ್ತು, ಈ ಟೈಮ್ನೊಳಗಡೆ ವರದಿಯನ್ನು ನೀಡಲೇಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ. ಬಟ್ ಈಗ ಆಗ್ತಿರುವಂಥ ಗೊಂದಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಟೈಮಿಂಗ್ಸ್ನಲ್ಲಿ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆಯೂ ಇದ್ದಂಗೆ ಕಾಣಿಸ್ತಿದೆ. ಅಥವಾ ನಾವು ಹೇಳಿದ್ದ ಟೈಮ್ ಒಳಗಡೆ ರೆಡಿ ಮಾಡಬೇಕು ವರದಿಯನ್ನು ಅಂತ ಅಂದ್ರೂ ಮತ್ತಷ್ಟು ಒತ್ತಡ ಮತ್ತು ಗೊಂದಲ ಆಗ್ಬಹುದಾದಂಥ ಸಾಧ್ಯತೆ ಇರೋದ್ರಿಂದ ಏನು ಡಿಸಿಷನ್ ತೆಗೆದುಕೊಳ್ಬಹುದು ಅಂತ ಶಿವು? ಸಹಜವಾಗಿ ನೀತಿ, ಯಾಕೆಂದ್ರೆ 2 ತಿಂಗಳ ಸಮಯಾವಕಾಶವನ್ನ ಇದಕ್ಕೆ ನೀಡಲಾಗಿದೆ. 2 ತಿಂಗಳಲ್ಲಿ ನೀವು ದತ್ತಾಂಶವನ್ನ ಸಂಗ್ರಹಿಸಿ ನಮ್ಗೆ ವರದಿಯನ್ನ ಕೊಡಬೇಕು. 2 ತಿಂಗಳ ನಂತರ ನಾವು ಸಂಪುಟ ಸಭೆಯಲ್ಲಿ ಇದನ್ನ ಮಂಡನೆ ಮಾಡಿ ಮತ್ತೆ ನಾವು ಅನುಷ್ಠಾನಕ್ಕೆ ತರ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಷ್ಟವಾದಂತ ಸೂಚನೆಯನ್ನ ಕೊಟ್ಟಿದ್ರು. ಹಾಗಾಗಿ 2 ತಿಂಗಳ ಒಳಗೆ ವೈಜ್ಞಾನಿಕ ಮಾದರಿಯಲ್ಲಿ ಆಪ್ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಸುಮಾರು 65,000 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಮಾರ್ಗದರ್ಶನದಲ್ಲೇ ಸಮೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ. ಸೊ ಈ ಸಮೀಕ್ಷೆಗೆ ಈಗಾಗಲೇ ಸಾಕಷ್ಟು ಆರೋಪಗಳು ಎದುರಾಗ್ತಾ ಇರೋದ್ರಿಂದ, ಯಾಕೆಂದ್ರೆ ಗೊಂದಲಗಳು ಕೂಡ ಇದೆ. ಪ್ರತಿ ಮನೆಗೆ ಭೇಟಿಯನ್ನ ಕೊಡ್ಬೇಕಾಗತ್ತೆ. ಕೇವಲ ದಲಿತರು ಯಾರಿದ್ದಾರೆ ಅವರ ಮನೆಗಳಿಗೆ ಅಷ್ಟೇ ಇಲ್ಲಿ ಭೇಟಿಯನ್ನ ಕೊಡ್ತಾ ಇಲ್ಲ, ಎಲ್ಲರ ಮನೆಗಳಿಗೂ ಕೂಡ ಭೇಟಿಯನ್ನ ಕೊಡ್ಬೇಕಾಗಿದೆ. ಎಲ್ಲರ ದತ್ತಾಂಶವನ್ನ ಸಂಗ್ರಹ ಮಾಡ್ಬೇಕಾಗಿದೆ. ಕೆಲವರು ಗ್ರಾಮೀಣ ಪ್ರದೇಶಗಳಲ್ಲಿದ್ರೆ ಅವರ ಮಕ್ಕಳು ಇವತ್ತು ನಗರ ಪ್ರದೇಶಗಳಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅಂತವರ ಮಾಹಿತಿಗಳನ್ನು ಕೂಡ ಇಲ್ಲಿ ಪಡ್ಕೊಳ್ಬೇಕಾಗತ್ತೆ. ಕೆಲವರು ಸರಿಯಾದಂತ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೂಡ ಇದೆ. ಹಾಗಾಗಿ ವೈಜ್ಞಾನಿಕವಾಗಿ ಆಧಾರ್ ಸೀಡಿಂಗ್ ಅನ್ನ ಮಾಡಿ ಅದರ ಮೂಲಕ ಈ ಮಾಹಿತಿಗಳನ್ನ ಪಡೆದುಕೊಳ್ಳುವಂತ ಒಂದು ಪ್ರಯತ್ನವನ್ನ ಈಗ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಮಲೆನಾಡು ಭಾಗದಲ್ಲಿ ಇನ್ನೂ ಕೂಡ ಒಂಟಿ ಮನೆಗಳಿಗೆ ಹೋಗುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಮನೆ ಎಲ್ಲೋ 1 ಕಿಲೋಮೀಟರ್ ದೂರದಲ್ಲಿರತ್ತೆ, ಮತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದೆರಡು ಮನೆಗಳಿರುತ್ತೆ. ಇಂತಹ ಸಂದರ್ಭದಲ್ಲಿ ಗಣತಿದಾರರು ಅಲ್ಲಿಂದ ವಾಪಸ್ ಆಗ್ತಾ ಇದ್ದಾರೆ. ಆ 2 ಮನೆಗಳನ್ನ ಮಾಡಿದ್ರೆ ಏನು ಬಿಟ್ರೆ ಏನು ಅನ್ನುವಂತಹ ಉದಾಸೀನ ಮನೋಭಾವದಿಂದ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನ ಮಾಜಿ ಶಾಸಕರು ಮಾಡಿದ್ದಾರೆ, ಕುಮಾರಸ್ವಾಮಿ ಅವರು. ಸೊ ಹಾಗಾಗಿ ಇದರ ಬಗ್ಗೆ ಕೂಡ ಆಯೋಗ ಗಮನವನ್ನ ಕೇಂದ್ರೀಕರಿಸಬೇಕಾಗತ್ತೆ. ಜೊತೆಗೆ ಈ ಸರ್ವರ್ ಸಮಸ್ಯೆ ಪ್ರತಿದಿನ ಕಾಣ್ತಾ ಇದೆ. ಯಾಕೆಂದ್ರೆ 4-5 ಮನೆಗಳನ್ನ ಸರ್ವೆ ಮಾಡುವುದರ ಒಳಗೆ ಆ ಸರ್ವರ್ ಸಮಸ್ಯೆ ಕಾಡ್ತಾ ಇದೆ. ಇದರಿಂದ ಪ್ರತಿದಿನ 10-15 ಮನೆಗಳನ್ನ ಸರ್ವೆ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಯಾವ ರೀತಿಯಾದಂತ ಒಂದು ಮಾರ್ಗದ ಕ್ರಮವನ್ನ ಆಯೋಗ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಜೊತೆಗೆ 2 ತಿಂಗಳ ಟೈಮ್ ಬಾಂಡ್ ಒಳಗೆ ಇದನ್ನ ವೈಜ್ಞಾನಿಕವಾಗಿ ಸಮಗ್ರವಾಗಿ ಇಷ್ಟು ಜನರ ಸಮೀಕ್ಷೆಯನ್ನ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ. ಹಿಂದೆ ಕಾಂತರಾಜ್ ಅವರ ವರದಿ ಸಂದರ್ಭದಲ್ಲಿ ಸುಮಾರು 6 ತಿಂಗಳಿಗೂ ಹೆಚ್ಚು ಕಾಲ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಎದುರಾಗಿತ್ತು. ಪ್ರತಿ ಮನೆಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂತ ಅಸಮಾಧಾನಗಳು ಕೂಡ ಕೇಳಿ ಬಂದಿದ್ವು. ಹಾಗಾಗಿ 2 ತಿಂಗಳ ಟೈಮ್ ಬಾಂಡ್ ನೊಳಗೆ ಅಷ್ಟು ಸಮಗ್ರವಾಗಿ ವರದಿ ಎಲ್ಲರ ಮಾಹಿತಿಗಳನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಹಾಗಾಗಿ ಸಮಯಾವಕಾಶ ಮತ್ತಷ್ಟು ವಿಸ್ತರಣೆ ಆಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಸಮಯಾವಕಾಶವನ್ನ ವಿಸ್ತರಣೆ ಮಾಡುತ್ತಾ ಹೇಗೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.